ಹೃದಯದಲ್ಲಿ ಇದೇನಿದು ನವಿಲೊಂದೋಡಿದೆ. ಇವತ್ತು ಬೆಳಗ್ಗೆ ವಾಕಿಂಗ್ ಹೋಗ್ತಾ ಇದೆ. ಕೌಟಿಲ್ಯ ಶಾಲೆ ಎದುರುಗಡೆ ಎಷ್ಟು ಚೆನ್ನಾಗಿ ನವಿಲು ಗರಿಗೆದ್ರಿ ನಿಂತ್ಕೊಂಡಿತ್ತು. ನಂಗೆ ಅನ್ನಿಸ್ತು ಆ ನವಿಲು ನನ್ನನ್ನು ವೆಲ್ಕಮ್ ಮಾಡೋಕ್ಕೆ ನಿಂತಿದೆ ಅಂತ. ತುಂಬ ಖುಷಿಯಾಗುತ್ತೆ. ವಾಕಿಂಗ್ ಮಾಡಿದ್ರೆ ಮೈಸೂರಿನಲ್ಲಿ ಕುಕ್ಕರಳ್ಳಿ ಕೆರೆ ಇಲ್ಲಾಂದರೆ ಕಾರಂಜಿ ಕೆರೆ ಎರಡು ಬೆಸ್ಟ್ ಜಾಗಗಳು ವಾಕಿಂಗ್ ಮಾಡೋಕ್ಕೆ. ಲವ್ ಸ್ಟೋರೀಸ್ ವಿತ್ ಅವಿನಾಶ್ ಕೇಳ್ತಾ ಇದ್ದೀರಾ? ಅಲ್ಲ, ನಾಳೆ ಬೆಳಗ್ಗೆ ಬೇಗ ಹೇಳಬೇಕು ಅಂದರೆ ನಂದು ಲವ್ ಸ್ಟೋರೀಸು ರಾತ್ರಿನೇ ಶೋ. ಓಕೆ, ಈಗ ನನ್ನ ಜೊತೆ ಯಾರಿದ್ದಾರೆ ಮಾತಾಡೋಕ್ಕೆ? ಲವ್ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಅರವಿಂದ್. ಅರವಿಂದ್, ಭಾಳ ಸಂತೋಷ. ಅರವಿಂದ್, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಕುವೆಂಪು ನಗರಿಂದ ಮತ್ತೆ. ಕುವೆಂಪು ನಗರ್. ನನಗೆ ಕಾಂಪ್ಲೆಕ್ಸಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಭಾಳ ಇಷ್ಟ ಕಣ್ರಿ. ಪ್ರತಿ ಶನಿವಾರ ಮಿಸ್ ಮಾಡಿದೆ ಕುವೆಂಪು ನಗರ್ ಕಾಂಪ್ಲೆಕ್ಸಲ್ಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀನಿ. ನೀವು? ಹಾಂ, ನಾವು ಹೋಗ್ತಾ ಇರ್ತೀವಿ ವೀಕ್ಲಿ ಸ್ಯಾಟರ್ಡೇಸ್. ಭಾಳ ಸಂತೋಷ. ಕನ್ಫ್ಯೂಷನ್ ಏನಕ್ಕೆ ಪ್ರೀತಿನಲ್ಲಿ ಅರವಿಂದ್ ಅವ್ರಿಗೆ? ಏನಿಲ್ಲ ಅವಿನಾಶ್, ಡೈಲಿ ನಮ್ಮ ಹುಡುಗಿಗೂ ನನಗೂ ಜಗಳ ಆಗ್ತಾ ಇರುತ್ತೆ. ಯಾಕಂತಂದರೆ ಬೇರೆಯವ್ರ ಜೊತೆ ಡೈಲಿ ಮೆಸೇಜ್ ಮಾಡ್ತಾ ಇರ್ತಾಳೆ. ಓಕೆ, ಅದಕ್ಕೆ ಡೈಲಿ ಜಗಳ ಆಗ್ತಾ ಇರುತ್ತೆ. ರೈಟ್. ನೋಡಿ, ಒಂದು ಹೇಳ್ತೀನಿ, ಈ ಹುಡುಗಿ ಒಬ್ಬ ಹುಡುಗನ ಜೊತೆ ಮೆಸೇಜ್ ಮಾಡಿದ್ಲು ಅಂತ ನಾವು ಯಾಕೆ ಇನ್ಸೆಕ್ಯೂರ್ ಫೀಲ್ ಮಾಡಬೇಕು? ನಮಗೆ ನಮ್ಮ ಪ್ರೀತಿ ಮೇಲೆ ನಂಬಿಕೆ ಇರಬೇಕು. ಇನ್ನೊಂದು, ಮೆಸೇಜ್ ಮಾಡಿದ್ರೆ ಏನು ಮೆಸೇಜ್ ಮಾಡಿದ್ದಾರೆ? ಸುಮ್ಮನೆ ಮೆಸೇಜು ಯಾರಿಗೂ ಮಾಡಲ್ಲ, ಏನೋ ಒಂದು ಕಾರಣ ಇರುತ್ತೆ. ಈಗ ನೀವು ನಿಮ್ಮ ಹುಡುಗಿನ ತುಂಬ ಪ್ರೀತಿಸ್ತೀರಾ ತಾನೆ? ಹೌದು, ಪ್ರೀತಿಸ್ತೀನಿ. ಓಕೆ, ಇವಾಗ ಆ ಹುಡುಗಿ ನಿಮ್ಮ ಬಿಟ್ಟು ಬೇರೆಯವ್ರಿಗೆ ಮೆಸೇಜ್ ಮಾಡ್ತಾರೆ ಅಂತಂದರೆ ಅದನ್ನು ತಪ್ಪು ತಿಳ್ಕೊಳ್ಳೋಕ್ಕಿಂತ ನೀವು ಕ್ಲಿಯರಾಗಿ ಅವ್ರ ಹತ್ರ ಹೋಗಿ ಮಾತನಾಡಿ, ಯಾಕಮ್ಮ ನೀನು ಮೆಸೇಜ್ ಮಾಡ್ತಿದ್ಯಾ ಬೇರೆಯವ್ರಿಗೆ? ಏನು ಮೆಸೇಜ್ ಮಾಡ್ತೀಯಾ? ನೋಡಮ್ಮ, ನಾನು ನಿನ್ನ ಮೊಬೈಲ್ ಫೋನ್ ನೋಡೋಕ್ಕೆ ಬರಲ್ಲ, ನಿನ್ನನ್ನು ಏನೂ ಕೇಳಲ್ಲ, ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೀನಿ, ಆ ನಂಬಿಕೆ ದಯವಿಟ್ಟು ಉಳಿಸ್ಕೊ ಅಂತ ನೀವು ಸ್ವಲ್ಪ ಅವರ ಒಂದು ಚಲನವಲನಗಳ ಮೇಲೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಐ ಥಿಂಕ್ ಈ ಪ್ರಾಬ್ಲಮಿಗೆ ಅಲ್ಲೇ ಸೊಲ್ಯೂಷನ್ ಇದೆ. ಜಗಳ ಏನಕ್ಕೆ? ಏನೇ ಆದರೂ ಜಗಳ ಏನು ಮಾಡುತ್ತೆ ಗೊತ್ತಾ? ಒಂದು ಸಂಬಂಧನ ತುಂಬ ವೀಕ್ ಮಾಡಿಬಿಡುತ್ತೆ. ಜಗಳಕ್ಕಿಂತ ಕಮ್ಯುನಿಕೇಷನ್, ಮಾತಾಡಬೇಕು, ಈ ಥರ ಇದೆ ಅಂತ. ತುಂಬ ಹೆಣ್ಮಕ್ಳು ಮನಸ್ಸು ಸಖತ್ ಸೂಕ್ಷ್ಮ. ಬೇರೆಯವ್ರದ್ದು ಯಾವುದೋ ನೀವು ಎಕ್ಸಾಂಪಲ್ ಕೊಟ್ಟು ಮಾತಾಡಬೇಕು. ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನ ಹುಡುಗಿನೂ ಬೇರೆಯವ್ರಿಗೆ ಈ ಥರ ಮೆಸೇಜ್ ಮಾಡ್ತಾ ಇದ್ಲು. ಸುಮ್ಮನೆ ಅವರಿಬ್ಬರು ಎಷ್ಟು ಚೆನ್ನಾಗಿರ್ಬೋದಪ್ಪ, ಯಾಕೆ ಈ ಥರ ಜಗಳ ಆಡ್ಕೊಳ್ತಾರೋ? ನೀವು ಆ ಥರ ಒಂದು ಟೇಕ್ ತೊಗೊಂಡ್ರೆ ಐ ಥಿಂಕ್ ತುಂಬ ಒಳ್ಳೆಯದು. ಖಂಡಿತ ಅವಿನಾಶ್, ಟ್ರೈ ಮಾಡ್ತೀನಿ. ಟ್ರೈ ಮಾಡಿ. ಆದರೆ ಹೆಣ್ಮಕ್ಳಿಗೆ ಜಾಸ್ತಿ, ಈ ಹುಡುಗರು ಏನು ಗೊತ್ತಾ, ಈ ಥರ ಚಿಕ್ಕ ವಿಷಯನ ತುಂಬ ರಫಾಗಿ ಹ್ಯಾಂಡಲ್ ಮಾಡೋಕ್ಕೆ ಹೋಗ್ತಾರೆ. ಅದೇನಾಗುತ್ತೆ, ಪರಿಸ್ಥಿತಿ ಇನ್ನೂ ಹಾಳಾಗ್ಬಿಡುತ್ತೆ. ಸೊ ಸಾಫ್ಟಾಗಿ, ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡಿ. ಶ್ಯೂರ್. ಥ್ಯಾಂಕ್ ಯು ಸೋ ಮಚ್ ಅರವಿಂದ್. ನೀವು ಕೂಡ ಅವಿನಾಶ್ ಜೊತೆ ಮಾತನಾಡಬೇಕಾ? ಸಿಂಪಲ್ಲಾಗಿ ಟೆಕ್ಸ್ಟ್ ಮಾಡಿ. ಇದು ಮೈಸೂರು ರೇಡಿಯೋ ಲವ್ ಸ್ಟೋರೀಸ್ ವಿತ್ ಅವಿನಾಶ್. ಕೇಳ್ತಾ ಇರಿ.